ಕೊನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು 10ನೆಯ ತರಗತಿಯ ಪಬ್ಲಿಕ್ ಬೋರ್ಡ್ ಎಕ್ಸಾಮ್ನ ಪರೀಕ್ಷೆಗೆ ಕೇಳಬಹುದಾದ ಒಂದು ಗ್ರಾಮರ್ ಅಂಶ. ಆ ಗ್ರಾಮರ್ ಅಂಶ ಯಾವುದು ಅಂತಂದರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತಂದರೆ ಕೊಟ್ಟಿರುವಂತಹ ಒಂದು ವಾಕ್ಯಕ್ಕೆ ಒಂದೇ ಒಂದು ಶಬ್ದದಲ್ಲಿ ಉತ್ತರವನ್ನು ಕೊಡುವಂತಹ ಪ್ರಯತ್ನ. ಅದಕ್ಕೆ ನಾವೇನು ಕರಿತಾ ಇದ್ದೇವೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೇವೆ. ದ ಯೂಸ್ ಆಫ್ ಒನ್ ವರ್ಡ್ ಇನ್ ದ ಪ್ಲೇಸ್ ಆಫ್ ಅ ಫ್ರೇಸ್ ಆರ್ ಅ ಸೆಂಟೆನ್ಸ್ ಇಸ್ ಕಾಲ್ಡ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳಲಾಗುತ್ತೆ. ಮೊದಲ ಒಂದು ಎಕ್ಸಾಂಪಲ್ನ ನೋಡೋಣ. ಟು ಮೇಕ್ ಮೂಮೆಂಟ್ಸ್ ವಿತ್ ಹ್ಯಾಂಡ್ಸ್ ಆ್ಯಂಡ್ ಆರ್ಮ್ಸ್ ಅಂತಂದರೆ ಕೈ ಅಥವಾ ತೋಳುಗಳಿಂದ ಮಾಡುವಂತಹ ಚಲನೆಯನ್ನು ನಾವು ಗೆಸ್ಟಿಕ್ಯುಲೇಷನ್ ಅಂಥೇಳಿ ಕರಿತೇವೆ. ಅ ಪರ್ಸನ್ ಹೂ ಎಂಟರ್ಸ್ ಅ ಬಿಲ್ಡಿಂಗ್ ಇನ್ ಆರ್ಡರ್ ಟು ಸ್ಟೀಲ್. ಯಾವ ವ್ಯಕ್ತಿ ಒಂದು ಕಟ್ಟಡದ ಒಳಗೆ ಎಂಟರ್ ಆಗ್ತಾನೆ ಕಳ್ಳತನ ಮಾಡುವುದಕ್ಕಾಗಿ ಅಂತಂದರೆ ಆತನಿಗೆ ಬರ್ಗ್ಲರ್ ಎಂದು ಕರೆಯುತ್ತಾರೆ. ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ. ಯಾರು ತಮ್ಮ ಕರ್ತವ್ಯದ ಸ್ಥಳಕ್ಕೆ ದಿನಾಲೂ ಹೋಗ್ತಾರೆ ಅಂಥವ್ರು ನಾವೇನು ಕರೀತಾ ಇದ್ದೇವೆ ಅಂತಂದರೆ ಕಮ್ಯೂಟರ್ ಅಂತ ಕರೀತೇವೆ. ಇನ್ನು 4ನೇದಾಗಿ ಟು ಬಿಕಮ್ ಅನ್ಕಾನ್ಸಿಯಸ್, ಪ್ರಜ್ಞಾಹೀನನಾಗಿರುವುದಕ್ಕೆ ನಾವಿಲ್ಲಿ ಬ್ಲ್ಯಾಕ್ಔಟ್ ಅಂತ ಹೇಳ್ತೇವೆ. ಅ ಸ್ಟಿಚ್ ದ್ಯಾಟ್ ಈಸ್ ಯೂಸ್ಡ್ ಟು ಸೇವ್ ಅ ವೂಂಡ್ ಟುಗೆದರ್. ಒಂದು ಹೊಲಿಗೆ ಯಾವುದು ನೋವನ್ನು ಕೂಡಿಸುತ್ತದೆ, ಆಗಿರ್ತಕ್ಕಂಥ ಗಾಯವನ್ನು ಏನು ಮಾಡ್ತದೆ, ಟುಗೆದರ್ ಅಂತಂದರೆ ಸೇವ್ ಅಂದರೆ ಹೊಲಿಯುವುದು ಅಂತ ಅರ್ಥ ಆಗುತ್ತೆ. ಹೊಲಿಯುವುದು ಅಂತದಕ್ಕೆ ನಾವು ಸ್ಯೂಚರ್ಸ್ ಅಂತ ಹೇಳುತ್ತೇವೆ. SUTURE ಸ್ಯೂಚರ್ಸ್ ಅಂತ ಹೇಳಿ ಕರೀತಾರೆ. ಇನ್ನು ಅ ಡೆಕೋರೇಟೆಡ್ ರಾಡ್ ಕ್ಯಾರಿಡ್ ಬೈ ಅ ಕಿಂಗ್ ಆರ್ ಅ ಕ್ವೀನ್ ಆ್ಯಸ್ ಅ ಸಿಂಬಲ್ ಆಫ್ ಪವರ್, ಇದನ್ನು ಸ್ಕೆಪ್ಟರ್ ಅಂತ ಕರೀತಾರೆ. ಸ್ಕೆಪ್ಟರ್ ಅಂತಂದರೆ ಒಬ್ಬ ರಾಜ ಅಥವಾ ರಾಣಿ ತನ್ನ ಅಧಿಕಾರದ ಒಂದು ಲಾಂಛನವಾಗಿ ಇದನ್ನು ಬಳಸ್ತಾರೆ, ಒಂದು ರಾಡನ್ನು ಬಳಸ್ತಾರೆ. ಆ ರಾಡಿಗೆ ಏನು ಕರಿತೇವೆ ನಾವು, ಸ್ಕೆಪ್ಟರ್ ಅಂತ ಕರಿತೇವೆ. ಅ ಪೀಸ್ ಆಫ್ ಲ್ಯಾಂಡ್, ಒಂದು ಭೂಮಿಯ ತುಣುಕು. ಇನ್ ವಿಚ್ ಫ್ರೂಟ್ ಟ್ರೀಸ್ ಆರ್ ಗ್ರೋನ್, ಯಾವ ಒಂದು ಭೂಮಿಯಲ್ಲಿ ಹಣ್ಣಿನ ಮರಗಳನ್ನು ಬೆಳೆಯುತ್ತಾರೆ ಆ ಒಂದು ಸ್ಥಳಕ್ಕೆ ನಾವು ಆರ್ಚರ್ಡ್, ಹಣ್ಣಿನ ತೋಟ ಎಂದು ಕರೆಯುತ್ತೇವೆ. ಇನ್ನು ಅದೇ ತೆರನಾಗಿ ಅ ಗ್ರೇಟ್ ಪರ್ಫಾರ್ಮರ್, ಒಬ್ಬ ಮಹಾನ್ ಪ್ರದರ್ಶಕ. ಎಸ್ಪೆಷಲಿ ಅ ಮ್ಯೂಸಿಷಿಯನ್, ವಿಶೇಷವಾಗಿ ಆತ ಸಂಗೀತಗಾರನಾಗಿರ್ತಾನೆ, ಅಂಥವನಿಗೆ ಮೇಸ್ಟ್ರೋ ಅಂತ ಕರೀತೇವೆ. ವೆರಿ ಈಗರ್ ಫಾರ್ ನಾಲೆಜ್, ಯಾರು ದಾಹಿಯಾಗಿರುತ್ತಾನೋ ಅಂಥವರಿಗೆ ನಾವು ಒರಾಸಿಯಸ್ ಎಂದು ಕರೆಯುತ್ತೇವೆ. ಅ ಫೀಲಿಂಗ್ ಆಫ್ ಗ್ರೇಟ್ ಪ್ಲೀಸರ್, ಇಲ್ಲಿ ಬಹಳ ಸಂತೋಷವನ್ನು ಹೊಂದಿರುವಂಥ ಭಾವನೆಯನ್ನು ನಾವು ಎನ್ಚಾಂಟ್ಮೆಂಟ್ ಎಂದು ಕರೆಯುತ್ತೇವೆ. ಆ್ಯನ್ ಆ್ಯಂಗ್ರಿ ಲುಕ್, ಎಕ್ಸ್ಪ್ರೆಷನ್ ಆರ್ ಆ್ಯಂಗರ್ ಅಂತ ಕೇಳಿದರೆ ಸ್ಕೌಲ್ ಅಂತ ಕರೀತೇವೆ. ಮುಖ ಸಿಂಧರಿಸಿಕೊಳ್ಳು ಅನ್ನುವಂತಹ ಅರ್ಥವನ್ನು ಕೊಡ್ತಕ್ಕಂಥದ್ದು. ಫೀಲಿಂಗ್ ಇನ್ ಅ ವೇ ದ್ಯಾಟ್ ಥಿಂಗ್ಸ್ ವಿಲ್ ನಾಟ್ ಇಂಪ್ರೂವ್, ಇಲ್ಲಿ ಯಾವ ಭಾವನೆಯಲ್ಲಿರ್ತಾರೆ ಅಂದರೆ ಅವರಲ್ಲಿ ಯಾವುದೇ ಥರದಂತಹ ಒಂದಿಷ್ಟು ಭಾವನೆಗಳು ಬದಲಾವಣೆಯಾಗುವುದಿಲ್ಲ, ಒಂದೇ ಭಾವನೆಯಲ್ಲಿರ್ತಕ್ಕಂಥದಕ್ಕೆ ನಾವು ಗ್ಲೂಮಿಲಿ ಅಂತ ಕರೀತೇವೆ. ಮಬ್ಬಾಗಿರುವಂತಹ ಅನ್ನುವಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು. ಇನ್ನು 13ನೇ ಎಕ್ಸಾಂಪಲ್ ನೋಡ್ತಾ ಇದ್ದೇವೆ. ಸೇ ಸಮಥಿಂಗ್ ನಾಟ್ ಕ್ಲಿಯರ್ಲಿ ಇನಫ್, ಏನೋ ಹೇಳ್ತಾ ಇದ್ದಾರೆ ಅದು ಅಷ್ಟೊಂದು ಸ್ಪಷ್ಟವಾಗಿಲ್ಲ, ಅದಕ್ಕೆ ನಾವೇನು ಕರಿತೀವಿ ಅಂತಂದರೆ ಮಂಬಲ್ ಅಂತ ಕರೀತೇವೆ. ಮಂಬಲ್ ಅಂತಂದರೆ ಅಸ್ಪಷ್ಟವಾಗಿ. ನೆಕ್ಸ್ಟ್ ಬಂದುಬಿಟ್ಟು ಅ ಡೀಪ್ ಬ್ರೀತ್ ಟೇಕನ್ ವೆನ್ ಸರ್ಪ್ರೈಸ್ಡ್, ಯಾವಾಗ ನಾವು ಆಶ್ಚರ್ಯಕ್ಕೆ ಒಳಪಡುತ್ತೇವೆ ಅಥವಾ ಆಶ್ಚರ್ಯಗೊಳ್ಳುತ್ತೇವೆ ಆವಾಗ ನಾವು ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತೇವೆ, ಅದಕ್ಕೆ ಗ್ಯಾಸ್ಪ್ ಎಂದು ಕರೆಯುತ್ತೇವೆ. ಅ ಡೆಕೋರೇಟೆಡ್ ರಾಡ್ ಕ್ಯಾರಿಡ್ ಬೈ ಅ ಕಿಂಗ್ ಆರ್ ಕ್ವೀನ್ ಆ್ಯಸ್ ಅ ಸಿಂಬಲ್ ಆಫ್ ಪವರ್ ಅಂತ ಹೇಳ್ತಾರೆ. ದಟ್ ಈಸ್ ಅ ಸ್ಕೆಪ್ಟರ್. ಇಟ್ ಈಸ್ ರಿಪೀಟೆಡ್ ಒನ್ಸ್, ಇಲ್ಲಿ ಮತ್ತೆ ವಾಪಸ್ಸದು ರಿಪೀಟ್ ಆಗಿ ಬಂದಿದೆ. ಎ ಸ್ಮಾಲ್ ನ್ಯಾರೋ ಸ್ಟ್ರೀಮ್ ಆರ್ ರಿವರ್, ಒಂದು ಭಾಳ ಕಿರಿದಾಗಿರುವಂತಹ ಹಳ್ಳ ಅಥವಾ ನದಿ, ಅದಕ್ಕೆ ನಾವು ಕ್ರೀಕ್ ಎಂದು ಕರೆಯುತ್ತೇವೆ. ಲುಕ್ ಆ್ಯಟ್ ದ ಥಿಂಗ್ ಫಿಕ್ಸೆಡ್ಲಿ ಫಾರ್ ಲಾಂಗ್ ಟೈಮ್, ಒಂದೇ ಒಂದು ವಸ್ತುವನ್ನು ದೂರದೂರನೆ ನೋಡುವಂಥದ್ದು, ಒಂದೇ ಎಡೆಬಿಡದೆ ನೋಡ್ತಕ್ಕಂಥದ್ದಕ್ಕೆ ನಾವು ಸ್ಟೇರ್ ಎಂದು ಕರೆಯುತ್ತೇವೆ. ಸಫೋಕೇಶನ್ ಮೇಕ್ಸ್ ಒನ್ ಬ್ರೀತ್ಲೆಸ್, ಸಫೋಕೇಶನ್ ಅಂತಕ್ಕಂಥದ್ದು ಒಬ್ಬರನ್ನು
ಉಸಿರಾಡದ ಹಾಗೆ ಮಾಡುತ್ತೆ, ಅದಕ್ಕೆ ನಾವು ಚೋಕ್ ಅಂತ ಕರೀತೇವೆ. ಉಸಿರುಗಟ್ಟುವಿಕೆ ಅಂತ ಕರೀತೇವೆ, ನಾವು ಚೋಕ್ ಅಂತ ಕರೀತೇವೆ. ಟು ಗೆಟ್ ಸಮಥಿಂಗ್ ಬ್ಯಾಕ್, ಮತ್ತೆ ಮರಳಿ ಪಡೆಯುವುದನ್ನು ನಾವು ರಿಡೀಮ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ನ್ಯಾರೇಟರ್ ಕಾಂಪೋಸಿಷನ್ ಇನ್ ರಿದಮಿಕ್ ವರ್ಸ್ ಸೂಟೇಬಲ್ ಫಾರ್ ಸಿಂಗಿಂಗ್ ಬ್ಯಾಲೆಡ್. ಈ ನ್ಯಾರೇಟರ್ ಕಾಂಪೋಸಿಷನ್ ಇನ್ ರಿದಮಿಕ್ ವರ್ಸ್ ಸೂಟೇಬಲ್ ಫಾರ್ ಸಿಂಗಿಂಗ್, ದಟ್ ಈಸ್ ಬ್ಯಾಲಡ್. ಬ್ಯಾಲಡ್ ಅಂತಂದರೆ ಲಾವಣಿ ಪದ ಎನ್ನುವ ಅರ್ಥವನ್ನು ಕೊಡುತ್ತದೆ. ಸ್ಪೇಸ್ ಫಾರ್ ಶಿಪ್, ಹಡಗು ನಿಲ್ಲುವಂತಹ ಸ್ಥಳ, ಅದಕ್ಕೆ ಹಾರ್ಬರ್ ಎಂದು ಕರೆಯುತ್ತೇವೆ. ಇನ್ನು ಆರ್ಟ್ ಆರ್ ಮೇಕಿಂಗ್ ಫಿಗರ್ಸ್ ಇನ್ ಸ್ಟೋನ್, ವುಡ್, ಮೆಟಲ್ ಇಟಿಸಿ ಇಸ್ ಕಾಲ್ಡ್ ಸ್ಕಲ್ಪ್ಚರ್. ಅದನ್ನು ನಾವು ವಾಸ್ತುಶಿಲ್ಪ ಅಥವಾ ಕಲೆ ಅಂತ ಕರೆಯುತ್ತೇವೆ. ಶೋ ಸಾರೋ ಆರ್ ರಿಗ್ರೆಟ್, ಇಲ್ಲಿ ದುಃಖವನ್ನು ತೋರಿಸುವುದು ಅಥವಾ ಪ್ರದರ್ಶನ ಮಾಡತಕ್ಕಂಥದ್ದಕ್ಕೆ ನಾವು ಮೌರ್ನ್ ಎಂದು ಕರೆಯುತ್ತೇವೆ. ಸೌಂಡ್ ಇಂಡಿಕೇಟಿಂಗ್ ಸ್ಯಾಡ್ನೆಸ್, ಯಾವ ಒಂದು ಧ್ವನಿ ಅಥವಾ ಶಬ್ದ ಅದು ದುಃಖವನ್ನು ಸೂಚನೆ ಮಾಡ್ತಕ್ಕಂಥದ್ದಿದೆ, ಅದಕ್ಕೆ ನಾವು ಸಾಯ್, SIGH ಸಾಯ್ ಅಂತ ಕರಿತೇವೆ. ಅ ಸ್ಟೇಟ್ ದ್ಯಾಟ್ ಕಂಟಿನ್ಯೂಸ್ ಟು ಲಿವ್ ಆರ್ ಎಕ್ಸಿಸ್ಟ್, ಒಂದು ಸ್ಥಿತಿ ಮನುಷ್ಯ ಅಲ್ಲಿ ಬದುಕ್ತಾ ಇದ್ದಾನೆ, ಜೀವಿಸ್ತಾ ಇದ್ದಾನೆ ಅಂತಕ್ಕಂಥದ್ದಕ್ಕೆ ನಾವು ಸರ್ವೈವಲ್ ಎಂದು ಕರೆಯುತ್ತೇವೆ. ಅ ನ್ಯೂ ಆ್ಯಕ್ಟಿವಿಟಿ ದ್ಯಾಟ್ ಇನ್ವಾಲ್ವ್ ರಿಸ್ಕ್, ಒಂದು ಹೊಸದಾಗಿರುವಂಥ ಚಟುವಟಿಕೆ ಯಾವುದು ಅಪಾಯವನ್ನು ಒಳಗೊಂಡಿದೆ, ಅದಕ್ಕೆ ವೆಂಚರ್ ಎಂದು ಕರೆಯುತ್ತೇವೆ. ಆ್ಯನ್ ಈವೆಂಟ್ ನಾಟ್ ಈಸಿಲಿ ಅಂಡರ್ಸ್ಟುಡ್, ಒಂದು ಘಟನೆ ಅದು ಸರಳವಾಗಿ ಅರ್ಥವಾಗುವುದಿಲ್ಲ. ಸಮಥಿಂಗ್ ದ್ಯಾಟ್ ಪೀಪಲ್ ಡು ನಾಟ್ ನೋ ಎನಿಥಿಂಗ್ ಅಬೌಟ್, ಅದರ ಬಗ್ಗೆ ಏನೂ ಜನರಿಗೆ ಗೊತ್ತಿಲ್ಲ ಅಂತಂದರೆ ಅದಕ್ಕೆ ನಾವು ಮಿಸ್ಟ್ರಿ ಅಥವಾ ರಹಸ್ಯ ಎಂದು ಕರೆಯುತ್ತೇವೆ. ಪಾರ್ಟ್ ಆಫ್ ದ ಸ್ಪೇಸ್ ಕ್ರಾಫ್ಟ್ ಸಪ್ರೇಟೆಡ್ ಫ್ರಾಮ್ ದ ಮೇನ್, ಇಲ್ಲಿ ಒಂದು ಸ್ಪೇಸ್ ಕ್ರಾಫ್ಟ್ನ ಒಂದು ಭಾಗ ಅದು ತನ್ನ ಜರ್ನಿಯೊಳಗೆ ಒಂದಿಷ್ಟು ಸಪ್ರೇಟ್ ಭಾಗ ಆಗುತ್ತೆ, ಅದಕ್ಕೆ ಸಪ್ರೇಟ್ ಆಗುತ್ತೆ, ಅದಕ್ಕೆ ನಾವು ಕ್ಯಾಪ್ಸೂಲ್ ಅಂತ ಕರೀತೇವೆ. ಇನ್ನು ಒನ್ ಹೂ ಡಸ್ ದ ಸೈಂಟಿಫಿಕ್ ಸ್ಟಡಿ ಆಫ್ ದ ಸನ್, ಮೂನ್ ಇಟಿಸಿ, ಸೂರ್ಯನ ಬಗ್ಗೆ ಚಂದ್ರನ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಮಾಡ್ತಕ್ಕಂಥವರಿಗೆ ನಾವು ಆಸ್ಟ್ರೋನಾಮರ್ ಎಂದು ಕರೆಯುತ್ತೇವೆ. ಅ ಪೀರಿಯಡ್ ಆಫ್ 10 years, 10 ವರ್ಷಗಳ ಕಾಲಾವಧಿಯನ್ನು ನಾವು ಡಿಕೇಡ್ ಎಂದು ಕರೆಯುತ್ತೇವೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, 10ನೇ ತರಗತಿಗೆ ಬರುವಂತಹ ಅಥವಾ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವಂತಹ 1 ವರ್ಡ್ ಸಬ್ಸ್ಟಿಟ್ಯೂಟ್ಗಳನ್ನ ನಾವಿಲ್ಲಿ ಚರ್ಚೆ ಮಾಡಿದ್ದೇವೆ. ಧನ್ಯವಾದಗಳು.